ಎಲ್ಲೋಗಿತ್ತು ಸವಾರಿ? ಸೇಟ್ ಅಂಗಡಿಗೆ ಹೋಗಿದ್ದೆ ಕಣ ತುಕ್ರಾಮ. ಏನು ಸೇಟು ಅಂಗಡಿನ? ಯಾರು? ಒಡವೆ ಕಿಶನ್ ಸೇಟು ಅಂಗಡಿಗ? ಹ್ಞೂ ಕಣ, ಅದೇ ನೀನು ಅವಲಕ್ಕಿ ಸರ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ದಿಲ್ಲ, ಅದಕ್ಕೆ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಹಾಗೆ ಒಂದು ಚಿಕ್ಕದು ಬಳೆನೂ ಮಾಡಿಸ್ಕೊಡೋ ತುಕ್ರಾಮ. ಸುಮ್ಮನಿರಮ್ಮ, ನಿಂದೊಳ್ಳೆ ಸರ ಅಂತ ಬಳೆ ಅಂತೆ, ಇನ್ನು ಪೂರ್ತಿ ದುಡ್ಡು ಕೈಗೆ ಬಂದಿಲ್ಲ. ಏನೇ ಹೇಳು ತುಕ್ರಾಮ, ಆ ಅನಿಷ್ಟದಿಂದ ಇಷ್ಟು ದೊಡ್ಡ ಲಾಟ್ರಿ ಹೊಡಿಯತ್ತೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು 3 ಕಾಸಿಗೂ ಪ್ರಯೋಜನ ಇಲ್ಲ, ನಮ್ಮನೆ ಹಾಳಾಗ್ಲಿ ಅಂತಾಳೆ ಹುಟ್ಟಿದಾಳೆ ಅಂತ ಶಾಪ ಆಗ್ತಾ ಇದ್ದೆ. ಈಗ ನೋಡಿದ್ರೆ ಅವಳು ಬಂದ್ರೆ ಅವಳ ಜೊತೆ ಲಕ್ಷ ಲಕ್ಷನೂ ಬರುತ್ತೆ. ಹಾಗಂತ ಬೊಂಬ ಹೊಡ್ಕೊಂಡ್ ಬಂದಿ. ಆಮೇಲೆ ಗುಟ್ಟಂದ್ರೆ ಗುಟ್ಟು. ಈ ವಿಷಯ ನಂಗೂ ನಿಂಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು, ತಿಳಿತಾ? ನೀನ್ ಆ ಪೀಡೆ ಮನೆಗೆ ಬರುತ್ತಲ್ವಾ, ಒಂದ್ 4 ದಿನ ಚೆನ್ನಾಗಿ ಮಾತಾಡ್ಸು. ನಾವಿಬ್ರು ಮಾಡ್ತಿರೋದು ನಾಟಕ ಅಂತ ಅನುಮಾನ ಬಂದು ಅವಳು ಏನಾರು ವಾಪಸ್ ಹೋದ್ರೆ ಚೆಕ್ಕು ವಾಪಸ್ ಹೋಗುತ್ತೆ. ನಂಗೆ ಅಷ್ಟು ಗೊತ್ತಾಗಲ್ವೇನೋ, ಬೆಣ್ಣೆ ಥರ ಇರ್ತೀನಿ. ನನ್ಗೆ ಅವಲಕ್ಕಿ ಸರ ಬೇಕು ಅಷ್ಟೇ. ಜಯ, ಎಲ್ಲ ನನ್ನ ಮಗಳು? ಓ, ಹೊರಗಡೆ ನಿಲ್ಸಿದ್ಯಾ? ಆರತಿ ಮಾಡು, ಒಳಗಡೆ ಕರ್ಕೋಬೇಕು ಅಂತ. ಅಮ್ಮ ಹೋಗಮ್ಮ, ಆರತಿ ತಟ್ಟೆ ತಗೊಂಬ. ಹೋಗಮ್ಮ. ಅತ್ತೆ ಒಂದು ನಿಮಿಷ, ಅವಳು ಬರ್ಲಿಲ್ಲ ರೀ. ಏನು ಬರ್ಲಿಲ್ವಾ? ನಾ ಕರ್ದೆ ಅಂದ್ರು ಬರಲ್ಲ ಅಂದ್ಲ. ಅಯ್ಯೋ ಇಲ್ಲಪ್ಪ, ಅವಳು ಬರಕ್ ರೆಡಿಯಾಗೇ ಇದ್ಲು. ಆದ್ರೆ ಏನೇ ಆದ್ರೆ ಗೀದ್ರೆ ಹೋದ್ರೆ ಭೂಪತಿ ಕಳಿಸ್ಕೊಡ್ಲಿಲ್ಲ. ಅವನ್ ಯಾವ ನನ್ನ ಮಗಳ ಕಳ್ಸಲ್ಲ ಅನ್ನೋದಕ್ಕೆ ಅವ್ನು ಹೇಳ್ದ ಅಂತ ನೀವು ಕೇಳಿಸ್ಕೊಂಡು ಸುಮ್ಮನೆ ಬಂದ್ರಾ? ನನ್ಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ರೀ. ಬಾ ಅಂತ ಕರೆದಿದ್ದು ನೀವಲ್ವಾ, ನೀವೇ ಹೋಗಿ ಅವಳ ಜೊತೆ ಮಾತಾಡಿ ಅವಳನ್ನ ಕರ್ಕೊಂಡು ಬಂದ್ರೆ ಮಾತ್ರ ಭೂಪತಿ ಕಳಿಸ್ಕೊಡ್ತಾನಂತೆ. ಏನು ನಾನು ಹೋಗ್ಬೇಕಂತ? ಸಮಾಧಾನ ಮಾಡ್ಕೊಳ್ಳೋ ತುಕಾರಮ್ಮ. ಭೂಪತಿ ಅಲ್ಲ, ಅವ್ರ ಅಪ್ಪನೇ ಎದುರು ಬಂದ್ರು ನಾವು ಬಿಡಬಾರ್ದು. ನಮ್ಮನೆ ಮಗುನ ನಮ್ಮನೆ ಕಳ್ಸಲ್ಲ ಅನ್ನೋಕೆ ಅವನ್ ಯಾರೋ? ನಡಿ, ನಾನು ಬರ್ತೀನಿ. ಅಜ್ಜಿ ನೀವು ಹೋಗ್ತೀರಾ? ಯಾಕೆ ಹೋಗ್ಬಾರ್ದು? ನನ್ನ ಮಗನೇ ಬದಲಾದ್ಮೇಲೆ, ಅವನೇ ಅವಳನ್ನ ಒಪ್ಕೊಂಡ್ಮೇಲೆ ನಂದೇನು? ಹೋಗಿ ಆ ಭೂಪತಿಗೆ ದಬಾಯಿಸಿ ನನ್ನ ಮೊಮ್ಮಗಳನ್ನ ಕರ್ಕೊಂಬರ್ತೀನಿ. ಬಾರೋ ತುಕರಮ್ಮ, ಇವ್ರಿಗೆಲ್ಲ ಈ ಸೀತಾ ಲಕ್ಷ್ಮೇ ಸರಿ, ಬಡ್ದು ಬಾಯಿಗೆ ಹಾಕೋತೀನಿ. ಬಾರೋ. ಹ್ಞೂ ನಡಿಯಮ್ಮ. ಹೇ ತುಕಾರಮ್ಮ, ಇದೇ ಮನೆ ನೀನು ಸರಿ ನೋಡ್ಕೊಳ್ಳೋ. ಬೇಕಾದ್ರೆ ನಾನು ಕನ್ನಡಕ ಕೊಡ್ತೀನಿ, ಒಂದ್ಸಲ ಸರಿ ನೋಡ್ಕೋ. ತಪ್ಪಿ ನಾವು ಬೇರೆ ಯಾರ್ದೋ ಮನೆಗೆ ಬಂದಿಲ್ವಲ್ಲೋ? ಸರಿಯಾದ ಕಡೆನ ಬಂದಿದೀವಮ್ಮ. ಬರ್ತಾ ಜಯ ಅಂತ 2 ಸಲ ಕೇಳಿ ಅಡ್ರೆಸ್ ಬರ್ಕೊಂಡ್ ಬಂದಿದ್ದೀನಿ. ಇದೇ ಮನೆನಮ್ಮ, ಇಳಿ ಕೆಳಗಡೆ. ಹೌದಾ, ಸರಿನಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಭೂಪತಿ ಇಷ್ಟು ದೊಡ್ಡ ಸಾಹುಕಾರನಾ? ನನ್ಗೂ ಅದು ಇವಾಗ್ಲೇ ಅರ್ಥ ಆಗ್ತಿರೋದು. ಏನೋ ದೊಡ್ಡ ಮನುಷ್ಯ, ಒಂದ್ 4 ಕಾಸಿದೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಇದೊಳ್ಳೆ ಅರಮನೆ ಇದ್ದಂಗಿದೆಯಲ್ಲಮ್ಮ. ಇಂಥ ಕೋಟ್ಯಾಧಿಪತಿ ಬೆಂಗಳೂರಿನಲ್ಲೆಲ್ಲೂ ಇರಕ್ ಜಾಗ ಸಿಕ್ತೆ? ನಮ್ಮನೇಲಿ ಅಂದ್ರೆ ನಮ್ಮ ಓಟಾರದಲ್ಲಿ ಬಂದಿದ್ನಾ? ಅಷ್ಟು ಚಿಕ್ಕ ರೂಮ್ನಲ್ಲಿ ಇದ್ಕೊಂಡು ನಾವು ಕೊಟ್ಟಿದ್ದೆಲ್ಲ ತಿಂತ ಇದ್ನಾ? ದೇವ್ರೇ, ಏನಪ್ಪ ಇದು? ನೋಡ್ ತುಕಾರಮ್ಮ, ಅಲ್ಲಿ ಯಾರು ಏನೇ ಅಂದ್ರು ನಾವು ಮಾತ್ರ ಕಿವಿಯಿಂದ ಕಿವಿವರೆಗೂ ನಕ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ಬೇಕು, ಗೊತ್ತಾಯ್ತೇನೋ? ಸಿಟ್ಟು ಸೇಡು ಅಂದ್ರೆ ಏನು ಅಂತ ಗೊತ್ತಿಲ್ದ್ರ ಅಮಾಯಕರ ತರ ಇರ್ಬೇಕು, ತಿಳಿತಾ? ನನಗ್ ಗೊತ್ತಿಲ್ವಾ? ನೀನ್ ಹೇಳ್ಕೊಟ್ಟು ನಾನು ನಾಟಕ ಮಾಡ್ಬೇಕಾ? ಆಗ್ಲೇ ನಿನ್ ಹೆಂಡತಿ ಮುಂದೆ ಬಾಯ್ ಬಿಟ್ಬಿಡ್ತಾ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ಆ ಅನಿಷ್ಟಾನ ಕರ್ಕೊಂಡೋಗಿ 4 ದಿನ ನಮ್ಮ ಮನೇಲಿ ಇಟ್ಕೊಳ್ಳೋದಷ್ಟೇ ನಮ್ ಗುರಿ. ಅದನ್ನ ಮಾತ್ರ ಯೋಚನೆ ಮಾಡು. ನೋಡ್ತಾ ಇರು, ತುಕಾರಾಮ ಅಂದ್ರೆ ಇವನೇನ ಅಂತ ಅನ್ಸ್ಬೇಕು. ಹಾಗ ನಾಟಕ ಮಾಡ್ತೀನಿ. ಎಷ್ಟು ವರ್ಷ ಆದ್ಮೇಲೆ ಕಾಸು ಬರ್ತಾ ಇದೆ, ನಾನ್ ಬಿಡ್ತೀನಾ?
ಅವಳನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀನಿ. ಹಾಗಾದ್ರೆ ನೋಡಿ ಮತ್ತೆ ಜಮಾಯಿಸ್ಬೇಡ. ನಾಳೆನೆ ನಿನ್ ಕೈಗೆ ಚೆಕ್ಕು, ನನ್ ಕುತ್ತಿಗೆಗೆ ಅವಲಕ್ಕಿ ಸರ. ನಡಿ ನಡಿ. ಏಯ್, ಒಂದ್ ಕಡೆ ಸುಮ್ಮನೆ ಕೂರ್ಬಾರ್ದೇನೆ. ಅವಾಗ್ಲಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇದೆಯಲ್ಲ. ನಿನ್ಗೇನೋ ಕಷ್ಟ? ನಾನು ಈ ಕಡೆಯಿಂದ ಆ ಕಡೆನಾದ್ರೂ ಓಡಾಡ್ತೀನಿ, ಲಾಗನಾದ್ರೂ ಹಾಕ್ತೀನಿ, ಅದು ನನ್ನ ಇಷ್ಟ. ಲಾಗ ಹಾಕದ? ಎದ್ದು ನೋಡು, ಇನ್ನೊಂದ್ ಕಾಲು ಮೂರ್ತ್ ಕೂರಿಸ್ತೀನಿ. ಹೋಗ. ಸರಿ, ಏನು ಅಂತ ಹೇಳ್ತೀಯೋ ಇಲ್ವೋ? ಏನಿಲ್ವೋ, ನಾನು ಕತೆ ಬರಿಬೇಕು ಅನ್ನಲ್ಲ, ಅದಕ್ಕೆ ಏನಾದ್ರೂ ವಿಷಯ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಪಿಕ್ಚರಲ್ಲೆಲ್ಲ ನೋಡಿದ್ಯಾ? ಕತೆ ಬರೆಯೋರು, ಕವಿಗಳು, ಅವರು ಹೀಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಯೋಚನೆ ಮಾಡ್ತಾರೆ. ಅವಾಗ ಅವ್ರಿಗೆ ಹೊಸ ಹೊಸ ಐಡಿಯಾ ಬರುತ್ತೆ. ನಿನಗ್ ಬಂತಾ? ಬಂತು. ಏನು? ತಲೆನೋವು. ಆದ್ರೆ ನಾನು ಬರೆಯೋದನ್ನ ನೀನ್ ಕೇಳಿಸ್ಕೋತೀಯ ಅಂತ ಮಾತು ಕೊಟ್ಟಿದ್ದೆ ಭೂಪತಿ, ಮರಿಬೇಡ. ಏಯ್, ನಾನು ಯಾವಾಗಲೇ ಮಾತು ಕೊಟ್ಟೆ? ನೀನು ಹೇಳೋದಕ್ಕೆಲ್ಲ ಹ್ಞೂ ಅಂತೀನಿ ಅಂತ ಅಂದೆ. ಅದು ಮಾತು ಕೊಟ್ಟಂಗ? ನೀನ್ ಹೂ ಅಂದ್ರೆ ಅದ್ ಮಾತು ಕೊಟ್ಟಂಗೆ. ನಾನು ಬರೆಯೋದೆ, ನೀನ್ ಮುಂದೆ ಓದೋದೆ. ಆಮೇಲೆ ನಾನು ಮೆಂಟ್ಲಾಗೋದೆ. ಏನಂದೆ? ಹಾ, ಏನಿಲ್ಲಮ್ಮ, ನಾನು ಹಣೆ ಬರ ಕೇಳಿಸ್ಕೋತೀನಿ ಬಿಡು. ಗುಡ್ ಬಾಯ್. ಮಗಳೇ, ಮೊಮ್ಮಗಳೇ, ನನ್ ಬಂಗಾರ. ನಕ್ಷತ್ರ, ನಿನಗೆ ಮುಖ ತೋರ್ಸೋ ಯೋಗ್ಯತೆನೂ ಉಳಿಸ್ಕೊಂಡಿಲ್ಲಮ್ಮ ನಾನು. ನನ್ನಿಂದ ನಿಂಗೆ ತುಂಬ ಅನ್ಯಾಯ ಆಗಿದೆ. ನನಗೆ ಕ್ಷಮಿಸ್ಬಿಡು ಮಗಳೇ. ನನ್ನಂಥ ಪಾಪಿ ತಂದೆ ಯಾರಿಗೂ ಇರಬಾರ್ದಮ್ಮ. ಅಪ್ಪ ಪ್ಲೀಸ್ ಅಪ್ಪ, ಕ್ಷಮೆ ಎಲ್ಲ ಕೇಳಬೇಡಿ. ಆ ಥರ ಏನೂ ಇಲ್ಲಪ್ಪ, ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ. ಅದು ನಿನ್ನ ದೊಡ್ಡ ಗುಣ ಮಗಳೇ. ಆದರೆ ನನಗೆ ಗೊತ್ತಲ್ವಾ ನಾನು ಏನೆಲ್ಲ ಮಾಡಿದ್ದೀನಿ, ಏನೆಲ್ಲ ಅಂದಿದ್ದೀನಿ ಅಂತ. ನನ್ನ ಕ್ಷಮಿಸ್ಬಿಡು ಮಗಳೇ, ನನ್ನ ಬುದ್ಧಿಗೆ ಲದ್ದೆ ಬಿದ್ದಿತ್ತು. ನೀನ್ ನನ್ನ ಮುದ್ದಿನ ಮೊಮ್ಮಗಳಾಗಿದ್ರು ನಿನ್ನ ಅನ್ಬಾರ್ದೆಲ್ಲ ಅಂದ್ಬಿಟ್ಟಿದ್ದೀನಿ. ನನ್ನ ನಾಲ್ಗೆ ಸೀದಾಗ ನನ್ನ ಬಾಯಿ. ಅಜ್ಜಿ ಇಲ್ಲ ಅಜ್ಜಿ, ನಿಮ್ ನಮ್ಮಯ್ಯ ಅಂತೀನಿ, ಹಾಗೆಲ್ಲ ಅನ್ಬೇಡಿ ಅಜ್ಜಿ, ಬಿಡ್ತು ಅನ್ನಿ, ನಿಮ್ಗೇನು ಆಗ್ಬಾರ್ದು. ನೋಡು, ನಿಮ್ಮಪ್ಪ ನಾನು ಹೇಳ್ತಾ ಇದ್ದೀನಿ, ವಾಪಸ್ ಬಂದ್ಬಿಡು ಮಗಳೇ. ನೀನು ಇಲ್ಲದೆ ಮನೇನೆ ಅನಿಸ್ತಾ ಇಲ್ಲ. ಅದು ಅರ್ಥ ಆಗಕ್ಕೆ ಇಷ್ಟು ದಿನ ಬೇಕಾಗಿತ್ತು ನೋಡು. ಅಪ್ಪ, ನಾನ್ ನಿಮ್ ಮಗಳಲ್ಲ ಅಂತ ಗೊತ್ತಿದ್ರು ನನ್ನನ್ ವಾಪಸ್ ಕರಿತಿದ್ದೀರಾ, ನನ್ನನ್ನ ಮನೇಲಿ ಉಳಿಸ್ಕೊತಿದ್ದೀರಾ. ಹೌದು, ನೀನು ನನ್ನ ರಕ್ತ ಅಲ್ಲ. ಆದ್ರೆ ಏನಾಯ್ತು ಈಗ? ರಕ್ತ ಬೇರೆ ಆದ್ರೂ ಅಪ್ಪ ಮಗಳ ಸಂಬಂಧ ಬದಲಾಗಲ್ಲ ಅಲ್ವಾ? ಯಾವತ್ತಿದ್ರು ನೀನು ನನ್ನ ಮಗಳೇ. ನಮ್ಮ ಮನೆಗೆ ಬಂದ್ಬಿಡು. ಇಷ್ಟು ವರ್ಷ ನಾವು ಮಾಡಿರೋ ಪಾಪ ಕಳಿಬೇಕು ಅಂದರೆ ಇನ್ನಾದರೂ ನಿನ್ನನ್ನು ಪ್ರೀತಿಸಿ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೊಂದು ಅವಕಾಶ ಮಾಡಿಕೊಡ್ತೀಯಾ? ನೋಡು, ಅಪ್ಪನ ಜೊತೆ ಈ ಬಡ ಅಜ್ಜಿನೂ ಬಂದಿದೆ. ಇನ್ನಾದ್ರೂ ಬಾರೋ ಪುಟ, ನೀನು ಎಲ್ಲೂ ಕಳ್ಸಲ್ಲ.
ನೀನ್ ನಮ್ ಜೊತೆನೆ ಇರ್ಬೇಕು. ಬಾರೋ ಪುಟ್ಟ, ಬಂದ್ಬಿಡು ಬಂದ್ಬಿಡು. ಬರ್ತೀನಿ ಅಜ್ಜಿ, ನಾನು ಬರ್ತೀನಪ್ಪ. ನನಗೆ ನೀವು ಬೇಕು, ನಾನು ನಿಮ್ಮ ಜೊತೆಲೇ ಇರಬೇಕು. ನಕ್ಷತ್ರ, ನೀನ್ ಬಟ್ಟೆ ಬ್ಯಾಗು ಎಲ್ಲ ರೆಡಿ ಮಾಡ್ಕೋ, 1 ನಿಮಿಷ ಬಂದೆ. ನಕ್ಷತ್ರ, ಹೋಗ್ಲೇಬೇಕಾ? ನೋಡಿದ್ರಲ್ಲ, ಅಪ್ಪನೇ ಬಂದು ಕರೀತಿದ್ದಾರೆ. ಹೇಗೋಗದೆ ಇರಲಿ, ನನ್ನ ಮನಸ್ಸು ತಡೆಯುತ್ತಾ? ಅಲ್ಲ, ಆದರೂ ಇಂಥದ್ದೊಂದು ದಿನ ಬರ್ಬೋದು, ಅಪ್ಪ ಅಜ್ಜಿನೇ ಬಂದು ನನ್ನ ಪ್ರೀತಿಯಿಂದ ಮನೆ ಕರಿಬೋದು ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇವಾಗ ಅದು ನಿಜ ಆಗ್ತಿದೆ. ಇಂಥ ಸಮಯದಲ್ಲಿ ಯೋಚನೆ ಮಾಡ್ತಾ ಕೂರಕ್ಕಾಗುತ್ತಾ? ಅದು ನನ್ನ ಮನೆ, ನಾನು ಬೆಳೆದ ಮನೆ. ಆ ವಟಾರ, ಆ ಜನ, ನನ್ನಮ್ಮ, ಅಕ್ಕ, ಸಿದ್ದು ಇವರೆಲ್ಲ ವಾಪಸ್ ಸಿಗ್ತಾರೆ ಅಂದರೆ ನಾನು ಹೇಗಿಲ್ಲ ಅನ್ಲಿ ಅಕ್ಕ? You have told me you will teach me Kannada sign. ಏನಂತೆ? ನೀನು ಕನ್ನಡ ಹಾಡು ಕಲಿಸ್ತೀನಿ ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದಾಳೆ. ಓ, ಐ ಟೀಚ್, ನೋ ಟೆನ್ಷನ್. ನಾನು ಎಲ್ಲೇ ಇದ್ರೂ ನಿಮಗೆ ಕನ್ನಡ ಸಾಂಗ್ ಕಲಿಸ್ತೀನಿ. ಮಾರ್ನಿಂಗ್, ಈವ್ನಿಂಗ್ ಕಾಲಿಂಗ್, ಐ ಟೀಚಿಂಗ್. ಓಕೆ? ನಕ್ಷತ್ರ, ಆಗಾಗ ಮನೆ ಕಡೆ ಬರ್ತಾ ಇರು. ನೀನು ಬಂದು ಸ್ವಲ್ಪ ದಿನದಲ್ಲೇ ನಮಗೆಲ್ಲ ಇಷ್ಟೊಂದು ಇಷ್ಟ ಆಗೋಗಿದ್ಯಾ. ನಿನ್ನನ್ನು ಕಳಿಸ್ಕೊಡೋದಕ್ಕೆ ಮನಸ್ಸೇ ಇಲ್ಲ. ನಮಗೆ ಹೀಗಾಗಿರ್ಬೇಕಾದ್ರೆ ಇನ್ನು ಭೂಪತಿ ನಿನ್ನನ್ನು ಇಷ್ಟೊಂದು ಹಚ್ಕೊಂಡಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಬಿಡು. ನನಗೂ ನೀವು ಇಷ್ಟು ಚೆನ್ನಾಗಿ ನನ್ನ ನೋಡ್ಕೋಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಕ್ಕ. ಖಂಡಿತ ಆಗಾಗ ಬರ್ತಾನೆ ಇರ್ತೀನಿ. ನಕ್ಷತ್ರ ಮಗಳೇ, ಹೊರಡೋಣವಾ? ಅಮ್ಮ ತಗೊಳಮ್ಮ. ಇಷ್ಟು ಸಮಯ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ಆರೈಕೆ ಮಾಡಿದ್ರಿ, ಬಹಳ ಸಂತೋಷ. ಇನ್ಮೇಲೆ ಅದು ನನ್ನ ಜವಾಬ್ದಾರಿ, ನಾನು ಚೆನ್ನಾಗಿ ನೋಡ್ಕೋತೀನಿ. ಮಗಳೇ, ಹೋಗೋಣವಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗಪ್ಪ? ನಮ್ಮ ಮನೆಗೆ ಅಲ್ಲಲ್ಲ, ಇವಳ ಮನೆಗೆ, ನಮ್ಮ ಭೀಮಣ್ಣನ ವಟಾರಕ್ಕೆ. ನಾನು ಬೇಡ ಅಂದ್ರೆ, ಕಳ್ಸ್ಕೊಡಲ್ಲ ಅಂದ್ರೆ? ಅದ ಹೆಂಗಾಗತ್ತಪ್ಪ? ನನ್ನ ಮಗಳಲ್ವಾ, ನೀನ್ ಹೆಂಗಪ್ಪ ತಡಿತ್ಯಾ? ಖಂಡಿತವಾಗ್ಲೂ ತಡಿತೀನಿ, ತಡದೆ ತಡಿತೀನಿ.